ಹೆಲೋ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಚೇತನ್ ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಈ ಹಿಂದಿನ ನನ್ನ ವಿಡಿಯೋದಲ್ಲಿ ಟೆರೆಸ್ ಗಾರ್ಡನ್ ಟೂರ್ನ ನಮ್ಮದು ಫ್ಲವರ್ ಪಾರ್ಟ್ ಸೈಡ್ ಏನಿದೆ ಅದನ್ನೆಲ್ಲ ನೋಡಿದ್ದೀರಿ. ಅದಾದ ನಂತರ ಈ ಕಡೆ ಬರೋದು ನಮ್ಮದು ವೆಜಿಟೇಬಲ್ ಪಾರ್ಟು. ಇದು ದೊಡ್ಡ ತೊಟ್ಟಿನಲ್ಲಿರೋದು. ನಾನು 1 ವೀಕ್ ಇರಲಿಲ್ವಲ್ಲ, ಇದು ನಮ್ಮದು ಒಂದೇ ಒಂದು ತೊಗರಿ ಗಿಡ, ಅದರಲ್ಲಿ ತುಂಬಾ ತೊಗರಿಕಾಯಿ ಆಗಿತ್ತು. 1 ವೀಕ್ ಇಲ್ಲದೇ ಇದ್ದಾಗ ನೋಡಿ, ಅಳಿಲು ಪಕ್ಷಿಗಳು ಎಲ್ಲ ತೊಗರಿಕಾಯಿನ ಕುಯ್ದಾಕ್ಬಿಟ್ಟಿದ್ದಾವೆ. ನಾನು ಹೋಗೋಕ್ಕೂ ಮುಂಚೆ ಆಲ್ಮೋಸ್ಟು 1 kgಗಿಂತ ಹೆಚ್ಚೇನೆ ನಾವು ತೊಗರಿಕಾಯಿನ ಹಾರ್ವೆಸ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಇರೋದು ಒಂದೇ ಗಿಡ. ನಾನು ಆ ಗಿಡನ ಯಾವಾಗಲೂ ಪ್ರೂನ್ ಮಾಡ್ತಾ ಇದ್ದೆ, ಹಾಗಾಗಿ ಚೆನ್ನಾಗಿ ದೊಡ್ಡದಾಗಿ ಚಿಗುರ್ಕೊಂಡಿತ್ತು. ಅದರಲ್ಲಿ ಸುಮಾರು 1 kgಗಿಂತ ಜಾಸ್ತಿ ತೊಗರಿಕಾಯಿನ ಈಗ ಹಾರ್ವೆಸ್ಟ್ ಮಾಡಿದ್ದೀನಿ. ಅಷ್ಟರ ಮಧ್ಯದಲ್ಲಿ ಎಳೆದೆಲ್ಲ ಬಿಟ್ಟು ಹೋಗಿದ್ದೆ ನೋಡಿ. ಅದನ್ನು ನಾವು ಬರೋಷ್ಟರೊಳಗೆ ಹಕ್ಕಿಗಳೆಲ್ಲ ಈ ಕತೆ ಮಾಡಿ ಹಾಕಿದೆ. ಇಟ್ಸ್ ಓಕೆ, ನೇಚರ್ ಅಲ್ವಾ, ಅವು ತಿನ್ನಬೇಕು, ಅವು ಬೆಳಿಬೇಕು. ಅವ್ರು ತಿಂದುಬಿಟ್ಟಿದ್ದು ನಮಗಾಗಿದೆ ಈಗ. ಆದರೆ ಆರ್ಗ್ಯಾನಿಕ್ಕಾಗಿ ಬೆಳೆಸಿದಾಗ ಸ್ವಲ್ಪನೇ ಸಿಗೋದು. ಅದು ಸಿಕ್ಕಿದ್ದು ಹೀಗೆ ವೇಸ್ಟ್ ಆದಾಗ ಒಂಚೂರು ಬೇಜಾರಾಗತ್ತೆ. ಸೊ ತುಂಬ ಇನ್ನೂ ಕಾಯಿಗಳಿದೆ, ಅದೆಲ್ಲ ಇನ್ನೂ ಒಂದು ಸ್ವಲ್ಪ ಬೆಳಿಬೇಕು. ಸೊ ತೊಗರಿ ಗಿಡನ ಮನೆ ಹತ್ರ ನೆಲ ಇದ್ದರೆ ಒಂದು 4 ಗಿಡ ಹಾಕ್ಕೊಂಡ್ಬಿಟ್ರೆ ಇಡೀ ಮನೆಗೆ ಸಾಕಾಗತ್ತೆ. ಅಷ್ಟು ಕಾಯಿ ಬಿಡುತ್ತೆ ತೊಗರಿನಲ್ಲಿ. ಸೊ ಎಲ್ಲರೂ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡೋದು ತುಂಬಾ ಒಳ್ಳೆಯದು. ಆಚೆ ಕೆಮಿಕಲ್ ಕೊಟ್ಟು ಅದಕ್ಕೆ ತೊಗರಿಗೆ ಹುಳ ಆಗುತ್ತೆ ಅಂತ ತುಂಬಾ ಕೆಮಿಕಲ್ ಹಾಕಿರ್ತಾರೆ. ಅದನ್ನು ತಿನ್ನೋದಕ್ಕಿಂತ ಅಟ್ಲೀಸ್ಟ್ ವಾರದಲ್ಲಿ 1 ಸರಿ ಆದ್ರೂ ನೀವು ಬೆಳೆದಿರುವಂತಹ ತರಕಾರಿಯನ್ನು ನಿಮ್ಮ ಮನೆಯಲ್ಲಿ ಉಪಯೋಗಿಸಿ ಆ ಮಜಾನ ಎಂಜಾಯ್ ಮಾಡಿ. ಇದು ಚಿಕ್ಕು ಪ್ಲ್ಯಾಂಟು, ಅದರಲ್ಲಿ 2 ಹಣ್ಣು ಆಗ್ತಾಯಿದೆ ಮತ್ತು ಇನ್ನು ಫ್ಲವರ್ಸ್ ಆಗ್ತಾಯಿದೆ. ಇದು ಒಂದು ಹೂವಿನ ಗಿಡ, ಗಲಾಟಿಯಾ ಅಂತ. ಆ್ಯಂಡ್ ಇದು ಮಲ್ಬೆರಿ ಪ್ಲ್ಯಾಂಟು. ಒಂದು ಸರ್ತಿ ಫ್ರೂಟ್ಸ್ ಆಗಿ ಮತ್ತು ಇದೀಗ ಚಿಗುರ್ತಾ ಇದೆ. ಇದು ಚೇಪೆಕಾಯಿ, ಸೀಬೆಕಾಯಿ, ಪೇರ್ಲೆ ಹಣ್ಣು ಏನು ಹೇಳ್ತೀವಿ ಅದರದ್ದು ಕಸಿ ಗಿಡ. 2 ಕಾಯಿ ಬಿಟ್ಟಿತ್ತು ಅಷ್ಟೇ, ಅದಿನ್ನೂ ಚಿಕ್ಕ ಗಿಡ. ಅದರಲ್ಲೇ ನಾನು ಮೂಲಂಗಿ ಸಹ ಹಾಕಿದ್ದೀನಿ. ಸ್ಪೇಸ್ ಇಲ್ಲದೆ ಇದ್ದಾಗ ನಾವು ಈ ರೀತಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ಒಂದೇ ಪಾಟಲ್ಲಿ, ದೊಡ್ಡ ಪಾಟ್ ಇದ್ದರೆ ಈ ರೀತಿ 2 ಹಾಕ್ಕೋಬಹುದು. ಇದು ಕಟ್ಟಿಂಗಿಂದ ಗ್ರೋ ಮಾಡಿರುವಂತಹ ಡೇರೆ ಗಿಡ. ಇದರಲ್ಲಿ ಇವಾಗ ಮೊಗ್ಗು ಆಗ್ತಾ ಇದೆ. ನಾನು ಒಂದು ಸಣ್ಣ ಕಟ್ಟಿಂಗನ್ನು ತಂದು ನಟ್ಟಿದ್ದೆ. ಅದರಿಂದ ಮತ್ತೆ ಅದು ಆ ಕಟ್ಟಿಂಗಿಗೆ ಬೇರು ಬಂದು ಅದರಲ್ಲಿ ಗಿಡ ಆಗಿ ಮತ್ತೆ ಇವಾಗ ಚಿಗುರು ಬಂದು ಮೊಗ್ಗಾಗ್ತಾ ಇದೆ. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇದು ಯಾವ ಕಲರ್ ಏನು ಎಂಥದ್ದು ಗೊತ್ತಿಲ್ಲ. ಇವಾಗ ಮೊಗ್ಗ ಆಗ್ತಾ ಇದೆ, ನೋಡಬೇಕು ಏನಾಗತ್ತೆ ಅಂತ ಹೇಳಿ. ಇದು ತುಂಬ ದೊಡ್ಡ ತೊಟ್ಟಿ. ಇದನ್ನು ನಾವು ಕನ್ಸೀಲ್ಡ್ ಬೀಮ್ ಹಾಕಿ, ಜೊತೆಗೆ ಇದನ್ನು ಕಟ್ಟಿರೋದು ಲೈಟ್ ವೆಯ್ಟ್ ಬ್ರಿಕ್ಸಿಂದ ತುಂಬ ಪ್ಲ್ಯಾನ್ ಮಾಡಿ ಇದನ್ನು ಕಟ್ಕೊಂಡಿದ್ದೀವಿ. ಈ ಮಣ್ಣಿನ ವೆಯ್ಟನ್ನು ಮ್ಯಾನೇಜ್ ಮಾಡೋದಕ್ಕೆ ಕೆಳಗಡೆ ಕೂಡ ನಾವು ಸ್ವಲ್ಪ ಈ ತೆಂಗಿನ ಚಿಪ್ಪು ಈ ಥರದನ್ನೆಲ್ಲ ಹಾಕಿ ಮಣ್ಣಿಗೆ ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡಿ ಇಲ್ಲಿ ಮಣ್ಣನ್ನು ಹಾಕ್ಕೊಂಡಿದ್ದೀವಿ. ಇದು ಬೀನ್ಸ್ ಗಿಡ, ಬುಷ್ ಬೀನ್ಸ್ ಅಂತ ಸಿಗುತ್ತಲ್ಲ, ಅದು ಜಾಸ್ತಿ ಹೈಟ್ ಆಗೋದಿಲ್ಲ. ಆ್ಯಂಡ್ ಇದು ಬೀಟ್ರೂಟು. ನೋಡೋಣ, ಟ್ರೈ ಮಾಡೋಣ ಅಂತ ಒಂದು 3-4 ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀನಿ. ಸಕ್ಸಸ್ ಆಗ್ತಾಯಿದೆ. ನಾನೇನು ಕೃಷಿ ಬ್ಯಾಕ್ಗ್ರೌಂಡಿಂದ ಬಂದಿರೋದಲ್ಲ, ಬಟ್ ಎಲ್ಲವನ್ನು ಕಲಿತಾ ಇದ್ದೀನಿ. ಇದು ಜೋಳ. ಒಂದೇ ತೊಟ್ಟಿನಲ್ಲಿ ಎಲ್ಲನೂ ಹಾಕ್ಕೊಂಡಿರೋದು, ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು. ಆ್ಯಂಡ್ ಇದು ಅದಾಗಿ ಅದು ಬೆಳ್ಕೊಂಡಿರೋ ಟೊಮೆಟೊ ಗಿಡ. ಆ್ಯಂಡ್ ಇದು ಹಾಗಲಕಾಯಿ. ಊರಿಗೆ ಹೋಗುವಾಗ ಚಿಕ್ಕದಿತ್ತು, ಬರೋಷ್ಟೊತ್ತಲ್ಲಿ ಹಕ್ಕಿ ಎಲ್ಲ ತಿಂದುಬಿಟ್ಟು ಅದು ಹಣ್ಣಾಗಿ ಹೋಗಿದೆ. ಇದು ತೊಟ್ಟಿಲಿ ಎಕ್ಸಸ್ ಇರುವಂಥ ನೀರು ಆಚೆ ಬರೋದಕ್ಕೆ ಮಾಡ್ಕೊಂಡಿರೋದು. ಆ ಕಸ ಎಷ್ಟೊಂದು ತೊಗರಿ ಗಿಡದ ಎಲೆ ಎಲ್ಲ ಉದುರು ಬಿಟ್ಟಿದೆ. 1 ವೀಕಿಂದ ಕಸನೇ ಗುಡಿಸಿಲ್ವಲ್ಲ, ಹಾಗಾಗಿ ನೋಡಿ ಹಾಗಲಕಾಯಿ ಇನ್ನೂ ಎಲ್ಲ ಆಗ್ತಾ ಇದೆ. ಚಿಕ್ಕವರಿದ್ದಾಗ ಹಾಗಲಕಾಯಿಗೆ ಬಳ್ಳಿ ಎಲ್ಲಾದರೂ ಕಂಡುಬಿಟ್ರೆ ಮನೆಯಲ್ಲಿ ಸುಮ್ಮನೆ ಕಿತ್ತಾಕ್ಬಿಡ್ತಾ ಇದ್ವಿ, ಹಾಗಲಕಾಯಿ ಪಲ್ಯ ಮಾಡ್ತಾರೆ ಅಂತ ಹೇಳಿ. ಈಗ ಅದರದ್ದು ವ್ಯಾಲ್ಯೂ ತಿಳ್ಕೊಂಡ್ಮೇಲೆ ನಾವೇ ಬೆಳೆಸ್ತಾ ಇದ್ದೀನಿ. ಇದು ನಮ್ಮ ಟೆರೆಸ್ನ ಮೋಸ್ಟ್ ಅಟ್ರ್ಯಾಕ್ಟಿವ್ ಪಾಯಿಂಟ್. ನಮ್ಮ ಏರಿಯಾದಲ್ಲೆಲ್ಲ ಹೋಗುವಾಗ ಬರುವಾಗ ನೋಡ್ಕೊಂಡು ಹೋಗುವಂಥದ್ದು. ನಮ್ಮ ಟೆರೆಸ್ ಮೇಲೊಂದು ಬಾಳೆ ಗಿಡ ಇದೆ, ತುಂಬ ಚೆನ್ನಾಗಿ ಬೆಳೀತಾ ಇದೆ. ಈ ಸರ್ತಿ ವರಮಹಾಲಕ್ಷ್ಮಿಗೆ ಅದರದ್ದೇ ಬಾಳೆ ಎಲೆಯನ್ನು ಕಟ್ ಮಾಡಿ ಬಳಸಿದ್ವಿ. ನೋಡೋಣ ಹೇಗೆ ಕಾಯಿ ಬಿಡುತ್ತೆ ಅಂತ. ಆ್ಯಂಡ್ ಅದು ಇನ್ನೊಂದು ಜೋಳ. ಇದು ಬೆಂಡೆಕಾಯಿನ ತುಂಬ ನಾನು ಬೀಜಕ್ಕಂತ ಬಿಟ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಹಾರ್ವೆಸ್ಟ್ ಮಾಡಿದ್ದೀನಿ ಕೂಡ. ನನ್ನ ಮುಂದಿನ ವಿಡಿಯೋ ಹಾರ್ವೆಸ್ಟ್ಗೆ ಸಂಬಂಧಪಟ್ಟಿದ್ದಾಗಿದೆ. ನಾನೀಗೆಲ್ಲ ಏನು ಹೇಳಿದೆ, ನಿಮ್ಮ ಹತ್ರ ಹಾರ್ವೆಸ್ಟ್ ಮಾಡಿದ್ದೆ, ಊರಿಗೆ ಹೋಗೋ ಮುಂಚೆ ಹಾರ್ವೆಸ್ಟ್ ಮಾಡಿದ್ದೆ ಅಂತ, ಅದು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಇದು ಬೀನ್ಸು, ಬುಷ್ ಬೀನ್ಸ್ ಆವಾಗಲೇ ತೋರಿಸಿದ್ನಲ್ಲ, ಅದೇ ಇನ್ನೊಂದು ಪ್ಲ್ಯಾಂಟು. ಇದೊಂದು ಸುಮಾರು 5-6 ಪ್ಲ್ಯಾಂಟ್ಸ್ ಇದೆ.
ಹೆಚ್ಚು ಗಿಡ ಇದ್ದಷ್ಟು ಕೂಡ ನಮಗೆ ಒಂದೆರಡು ಸರ್ತಿ ಹಾರ್ವೆಸ್ಟ್ ಮಾಡಿದ್ದೇನೆ ಸೇರಿ ಒಂದು ಪಲ್ಯಕ್ಕೋ ಅಥವಾ ಒಂದು ಸಾಂಬಾರಿಗೋ ಬಳಸ್ಕೊಳ್ಬಹುದು. ಆ್ಯಂಡ್ ಇದು ಕಲ್ಲಂಗಡಿ ಗಿಡ. ಆ್ಯಕ್ಚುಲಿ ಒಂದು ಕಾಯಿ ದೊಡ್ಡದೇ ಆಗಿತ್ತು, ಊರಿಗೆ ಹೋಗೋ ಮುಂಚೆ ಇತ್ತದು, ವಾಪಸ್ ಬರುವಾಗ ಹಕ್ಕಿಗಳ ಪಾಲಾಗಿದೆ, ಸೊ ಈಗಿಲ್ಲ. ಆ್ಯಂಡ್ ಇದು ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಆ ಥರ ರೋಸ್ ಬೆಳೆಸಿ ಅಂತ ಹೇಳಿ. ಅದು ಬಳ್ಳಿ ಗುಲಾಬಿ, ತುಂಬಾ ರೋಸ್ ಆಗುತ್ತೆ ಎಟ್ ಎ ಟೈಮ್, ತುಂಬ ರೋಸ್ ಬಿಡುತ್ತೆ. ಇದು ಬಸಳೆ ಗಿಡ, ಬೀಜದಿಂದ ಬೆಳೆದಿರೋದು ಇದೆ ಮತ್ತು ಕಟಿಂಗ್ಸಿಂದ ಗ್ರೋ ಮಾಡಿರೋದು ಸಹ ಇದೆ. ಇದು ನಾನೇ ಕ್ರಿಯೇಟ್ ಮಾಡಿರುವಂತಹ ನಮ್ಮನೆ ತಾರಸಿ ತೋಟ. ಒಂಥರ ಖುಷಿ, ಇಲ್ಲಿ ಬಂದರೆ ಏನೇ ಸ್ಟ್ರೆಸ್ ಇದ್ರೂ ಕೂಡ ಆಚೆ ಮಾಯವಾಗಿಬಿಡುತ್ತೆ, ಅಷ್ಟು ಸಂತೋಷ ಆಗುತ್ತೆ ಇಲ್ಲಿ ಬಂದು ಒಂದೊಂದು ಹೂವು ತರಕಾರಿ ಕಾಯಿಗಳನ್ನು ನೋಡುವಾಗ. ಇಷ್ಟು ಪ್ರಮಾಣದಲ್ಲಿ ಅಲ್ಲದೆ ಹೋದ್ರೂ ಸ್ವಲ್ಪ ಆದ್ರೂ ಮನೆಯಲ್ಲಿ ಬೆಳೆಸಿ ನಾನು ಈ ಒಂದು ತಾರಸಿ ತೋಟದ ವಿಶಿಷ್ಟತೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ಸೋರೆಕಾಯಿ ಎಲ್ಲ ಇವಾಗ ಮೇಲ್ ಫ್ಲವರ್ ಸ್ಟಾರ್ಟ್ ಆಗ್ತಾಯಿತ್ತು, ಇವಾಗ ಫೀಮೇಲ್ ಫ್ಲವರ್ಸ್ ಕೂಡ ಬರ್ತಾ ಇದೆ. ಸೊ ಇದು ಆ್ಯಪಲ್ ಗಿಡ, ಆ್ಯಪಲನ್ನು ಕೂಡ ಬೆಳೆಸ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಟ್ರೈ ಮಾಡುತ್ತಾ ಇರ್ತೀನಿ. ಏನು ಅಂತಂದರೆ, ನಿಮ್ಮ ತಾರಸಿಯ ತೋಟದ ವಿಡಿಯೋವನ್ನು ನೀವು ನನಗೆ ಮೇಲ್ ಮಾಡಬಹುದು. ಈ ಮೂಲಕ ನಾನು ಅದನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿಕೊಂಡು ಯಾರ ತಾರಸಿ ತೋಟ ಹೇಗಿದೆ ಅಂತ ಹೇಳಿ ನಮ್ಮ ವ್ಯೂವರ್ಸ್ ಎಲ್ಲರಿಗೂ ತಿಳಿಸೋಣ. ನಮ್ಮಿಂದ ಒಂದು ಹಸಿರು ಕ್ರಾಂತಿ ಆಗಲಿ ಅಲ್ವಾ. ಇದು ಕರಿಬೇವಿನ ಗಿಡ, ಇದು ಬೀಜದಿಂದ ಗ್ರೋ ಮಾಡಿರೋದು. ಅದ್ರ ಬುಡದಲ್ಲೂ ಕೂಡ ನಾನು ಕೆಂಪು ಮೂಲಂಗಿಯನ್ನು ಹಾಕಿದ್ದೀನಿ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಬಿಡೋದಿಲ್ಲ, ಎಲ್ಲ ಕಡೆ ಹಾಕ್ತಾ ಇರ್ತೀನಿ. ನಾವು ಒಂದೇ ಪಾಟಲ್ಲಿ ಒಂದೇ ಗಿಡ ಆ್ಯಕ್ಚುಲಿ ಇರಬೇಕು, ಆದರೆ ಯಾವಾಗ ತುಂಬ ಬೇಗ ಹಾರ್ವೆಸ್ಟ್ ಮಾಡುವಂತಹ ಗಿಡಗಳು ಬರುತ್ತಲ್ಲ ಅಂಥವನ್ನು ಹಾಕ್ಬೋದು. ಇದು ಕಟಿಂಗಿಂದ ಗ್ರೋ ಮಾಡಿರುವ ಸೇವಂತಿಗೆ ಗಿಡ. ಅದರಲ್ಲಿ ನೋಡಿ ಅಷ್ಟು ಚಿಕ್ಕ ಗಿಡದಲ್ಲೇ ಮೊಗ್ಗಾಗಿ ಹೂವು ಆಗ್ತಾ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಫಸ್ಟ್ ಥಿಂಗ್, ನನ್ನ ಇಡೀ ಈ ತಾರಸಿ ತೋಟಕ್ಕೆ ನಾನು ಕೊಡೋದು ಮೊದಲನೇ ಪ್ರಿಫರೆನ್ಸ್ ಬಂದು ಲಿಕ್ವಿಡ್ ಫರ್ಟಿಲೈಸರ್. ಯಾಕಂದರೆ ತಕ್ಷಣಕ್ಕೆ ಗಿಡಗಳಿಗೆ ಪೋಷಣೆಯನ್ನು ಕೊಡೋದು ಲಿಕ್ವಿಡ್ ಫರ್ಟಿಲೈಸರ್ಗಳು. ಲಿಕ್ವಿಡ್ ಫರ್ಟಿಲೈಸರ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿ ಸಾಕಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೂಡ ನಾನು ಗಿಡಗಳಿಗೆ ಕೊಡ್ತೀನಿ. ನಾನು ಯಾವುದನ್ನು ಶೇರ್ ಮಾಡ್ಕೊಂಡಿರ್ತೀನೋ ಅದೆಲ್ಲ ನಾನು ಪ್ರಿಪೇರ್ ಮಾಡಿ ಗಿಡಗಳಿಗೆ ಕೊಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಒಟ್ಟಿನಲ್ಲಿ ಹೀಗೆ ಟೆರೆಸ್ನಲ್ಲಿ ವೀಡಿಯೋ ಮಾಡಿಕೊಂಡು ಎಲ್ಲ ಟೋಟಲ್ ಕಸವನ್ನು ಗುಡಿಸಿ ನೋಡಿ, ಇಷ್ಟು ತೊಗರಿಕಾಯನ್ನು ಗುಡ್ಡೆ ಹಾಕ್ಕೊಂಡಿದ್ದೀನಿ. ಹಕ್ಕಿಗಳೆಲ್ಲ ಒಂದು ವೀಕಲ್ಲಿ ತಿಂದಿರೋದು. ಸೊ ಇದನ್ನು ನಾನು ಎಸಿತಾ ಇಲ್ಲ, ಕಿಚನ್ ಕಾಂಪೋಸ್ಟ್ ಮಾಡ್ತಾಯಿದ್ದೀನಿ. ಆದರೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ, ಇದು ಜಸ್ಟ್ ಕಿಚನ್ ಕಾಂಪೋಸ್ಟ್ ಮಾತ್ರ ಅಲ್ಲ, ಇದನ್ನು ನಾನು ಎರೆಹುಳ ಗೊಬ್ಬರವನ್ನು ಕೂಡ ತಯಾರು ಮಾಡ್ತಾಯಿದ್ದೀನಿ. ಇದು ದೊಡ್ಡ ಡ್ರಮ್, ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತಯಾರಿಸ್ತಾ ಇದ್ದೀನಿ. ನಾನು ಚಿಕ್ಕ ಡ್ರಮ್ಮಲ್ಲಿ ಕೂಡ ಮಾಡಿದ್ದೀನಿ, ಅದರ ವಿಡಿಯೋನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ. ಇದು ನಾನು ತಯಾರು ಮಾಡಿದಂತಹ ವರ್ಮಿ ಕಂಪೋಸ್ಟ್. ಮನೆಯಲ್ಲಿ ತುಂಬ ಈಸಿಯಾಗಿ ಒಂದು ಚೂರು ಖರ್ಚಿಲ್ದೇ ತಯಾರು ಮಾಡಬಹುದು. ಹೇಗೆ ಮಾಡಬಹುದು ಅಂತ ತೋರಿಸಿದ್ದೀನಿ, ವಿಡಿಯೋ ಇದೆ, ಚಾನೆಲ್ನ ವಿಸಿಟ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಆಚೆ ದೊಡ್ಡ ನೋವಾಗಿರುವಂತಹ ಈ ಕಸ ನಮ್ಮನೇಲಿ ಹೇಗೆ ಗೊಬ್ಬರ ಆಗಿದೆ ನೋಡಿ. ಇದು ನಿಮ್ಮನೇಲೂ ಆಗಬೇಕು ಅನ್ನೋದು ನನ್ನ ಆಸೆ. ಕಸ ಸಮಸ್ಯೆ ಆಗಬಾರ್ದು, ಪರಿಹಾರ ಅದಕ್ಕೆ ಈ ರೀತಿ ಇದೆ. ಸೊ ಇದನ್ನು ನಮ್ಮ ತಾರಸಿ ತೋಟಕ್ಕೆ ನಾವು ಉಪಯೋಗಿಸ್ಕೊಳ್ಬೇಕು. ಸೊ ಇದರಿಂದ ನಮ್ಮ ಟೆರೆಸ್ ಗಾರ್ಡನ್ ಟೋಟಲ್ ಆಗಿ ಬಜೆಟ್ ಫ್ರೀ ಆಗಿರುತ್ತೆ, ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಚಾನೆಲ್ನ ವಿಸಿಟ್ ಮಾಡಿ, ತುಂಬಾ ಇನ್ಫಾರ್ಮೇಷನ್ ಇದೆ. ಈ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಗಾರ್ಡನ್ ವೀಡಿಯೋಸ್ಗಾಗಿ ಚಾನೆಲ್ನ ಸದಾ ನೋಡ್ತಾ ಇರಿ. ಆ್ಯಂಡ್ ನನ್ನ ಇಮೇಲ್ ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ಫಸ್ಟ್ ಕಮೆಂಟಲ್ಲಿ. ನಿಮ್ಮ ತಾರಸಿ ತೋಟನ ನನಗೆ ಮೇಲ್ ಮಾಡೋದನ್ನು ಮರಿಬೇಡಿ. ಮುಂದೆ ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಹ್ಯಾಪಿ ಗಾರ್ಡನಿಂಗ್ ಆ್ಯಂಡ್ ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ.